ನೋಡುಗರು ಇವರಿಗೆಲ್ಲ ರೂಮ್ ಇಲ್ಲ ಅಂತ ಇಲ್ಲಿ ಮಲಗಿದ್ದಾರೆ. ನಮ್ಮ ರೂಮ್ ಇದ್ರು ಮಲಗ್ತೀರ, ನಾವು ಇಲ್ಲಿ ತುರ್ತಾ ಇದ್ದೀವಿ. ಏನು ಹೇಳೋದು ನಮ್ಮಂಥವ್ರಿಗೆ? ಯಾರು ಏನು ಹೇಳ್ತಾರೆ, ಯಾರು ಏನು ಹೇಳಿದ್ರು ನಾವೇನು ಕೇಳ್ತೀವಿ? ಅಷ್ಟೇ ಜೀವನ, ಇಷ್ಟೇ ಗುರು. ಇಲ್ದಿರೋದೊಂದು ಜೀವನ, ಇರೋದೊಂದು ಜೀವನ. ಉಪಯೋಗ ಮಾಡ್ಕೊಳ್ಳಲ್ಲ ಅಷ್ಟೇ. ಇವಾಗ ನಾವು ರೂಮ್ಗೆ ಹೋಗಿ ಮಲ್ಕೊಬೋದಾಗಿತ್ತು ಈ ಚಳಿಯಲ್ಲಿ. ಇವ್ರ ಪಾಪ ನೋಡಿ, ಚಳಿ ಬೇರೆ ಇದೆ. ಇಲ್ಲಿ ಒಂದು ಮಲಗಿದ್ದಾರೆ, ಏನು ಮಾಡೋದು ನೋಡಿ. ನೋಡಿದ್ರೆ ಬೇಜಾರಾಗ್ತಾಯಿದೆ. ನಮಗೆ ರೂಮ್ ಇದೆ, ಅಷ್ಟು ಚೆನ್ನಾಗಿರೋ ರೂಮ್ ಸಿಕ್ಕಿದೆ, ನಾವು ಮಲಗ್ದಿರಾ ಇಲ್ಲಿ ಬಂದು ತಿರ್ಗಾಡ್ಕೊಂಡು ಇದ್ದೀವಿ. ಅಲ್ಲಿ ನೋಡಿ ನೋಡುಗರು, ಎಲ್ಲಿದ್ದೀನಿ? ಹಿಲ್ ಸ್ಟೇಷನಲ್ಲಿದ್ದೀನಿ. ಅಂದರೆ ಏನಕ್ಕೆ ಬಂದಿದ್ದೀನಿ? ವೀಲ್ ಹಾಕ್ಸೋಕ್ಕೆ ತಾನೇ ಬಂದಿರೋದು. ವೀಲ್ ಹಾಕಿಸ್ಕೊಂಡು ಎಲ್ಲಿಗೆ ಹೋಗ್ತೀವಿ? ಈ ಹೈವೇ ರೋಡಲ್ಲಿ. ಈ ರೋಡಲ್ಲಿ ಎಲ್ಲಿಗೆ ಹೋಗ್ಬೇಕು? ತಿರುಪ್ತಿಗೆ ಹೋಗ್ಬೇಕು. ಸೊ ನಾವು ಇವಾಗ ತಿರುಪ್ತಿಗೆ ಹೋಗ್ತಾ ಇದ್ವಿ. ಲಾಸ್ಟ್ ಟೈಮು ಕ್ಯಾಬಲ್ಲಿ ಬಂದಿದ್ರಲ್ಲ ನಮ್ಮ ಅತ್ತೆಯವ್ರ ಜೊತೆ, ಸೇಮ್ ಅದೇ ಜನ, ಅದೇ ಕ್ಯಾಬು, ಅದೇ ನಮ್ಮ ಡ್ರೈವರಣ್ಣ. ಸೊ ಇವಾಗ ಇಲ್ಲಿ ಸಿ ಎನ್ ಜಿ ಹಾಕ್ಸೋಣ ಅಂತ ನಿಲ್ಲಿಸಿದ್ರಿ. ಇವಾಗ ಹೋಗೋಣ. ಬೇರೆ ಹಾಕಿಸ್ಕೊಂಬರ್ತಾರಂತೆ. ಬನ್ನಿ, ಇಲ್ಲಿಂದ ಶುರುವಾಗುತ್ತೆ. ಮತ್ತು ನಮ್ಮ ಯಾಕಂದ್ರೆ ಹೋಗ್ಬಿಟ್ಟು ಆ ಲಾರ್ಡ್ ವೆಂಕಿ ದರ್ಶನ ಮಾಡಬೇಕು. ಈ ವರ್ಷದಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು. ಮತ್ತೆ ಮೊನ್ನೆ ಹೋಗಿದ್ದು ನವಂಬರಲ್ಲಿ, ವಿಡಿಯೋ ಹಾಕಿದ್ದು ಡಿಸೆಂಬರಲ್ಲಿ. ಸೊ ಜನವರಿನಲ್ಲಿ ಹೋಗೋಕ್ಕಾಗಿಲ್ಲ. ಮತ್ತು ಫೆಬ್ರವರಿನಲ್ಲಿ ಹೋಗ್ತಾ ಇದ್ದೀನಿ. ಮತ್ತೆ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ. ಇವಾಗಂತೂ ಹೋಗ್ತಾ ಇದ್ದೀನಿ. ಸೊ ಫುಲ್ ಖುಷಿ. ಚೆಕ್ ಪೋಸ್ಟ್ ಹತ್ರ ಇದ್ದೀವಿ ಇವಾಗ. ಬನ್ನಿ, ಫಸ್ಟು ಚೆಕ್ ಪೋಸ್ಟಲ್ಲಿ ಲಗೇಜ್ಗಳನ್ನೆಲ್ಲ ಸ್ಕ್ಯಾನ್ ಮಾಡಬೇಕು. ಗಾಡಿಯಿಂದ ಇಳಿದು ಲಗೇಜ್ಗಳು ಎತ್ಕೊಂಡು ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಅದಕ್ಕೆ ನಾನು ಮುಂಚೆನೇ ಇಳಿದ್ಬಿಟ್ಟೆ, ಒಂದೆರಡು ಫೋಟೋ ತಗೊಳ್ಳೋಣ ಅಂತ. ಇವಾಗ ಎಲ್ಲರೂ ಚೆಕ್ ಪೋಸ್ಟಲ್ಲಿ ಬಂದಿದ್ದಾರೆ. ನಮ್ಮದು ಗಾಡಿ ಬಂತು, ಮೆಹಬೂಬ್ ಗಾಡಿ. ಇವಾಗ ಬನ್ನಿ ಬನ್ನಿ ಬನ್ನಿ, ತಿರುಮಲ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಕಾಮಿಡಿ ಏನಂದರೆ, ನಾನು ಇವರು ಟ್ರೈ ಮಾಡಿದ್ದೀವಿ. ಆವಾಗ ನಮ್ಮದು ಬುಕ್ ಆಗೋಯ್ತು. ನಂದು ನಮ್ಮ ಅಣ್ಣದು ನಮ್ಮ ಡ್ಯಾಡಿದು. ಇವ್ರದ್ದು ಬುಕ್ ಆಗಿಲ್ಲ ಅವತ್ತು. ಆಮೇಲೆ ನಾವು ನವಂಬರಲ್ಲಿ, ನವಂಬರ್ 1 ಇವ್ರ ಮ್ಯಾರೇಜ್ ದಿನ ಅವತ್ತು ಹೋಗೋಣ ಅಂತ ಆಗಿಲ್ಲ. ಆವತ್ತು ನಮ್ದು ಬುಕ್ ಆಗಿದೆ, ಇವ್ರದ್ದು ಕನ್ಫರ್ಮ್ ಆಗಿಲ್ಲ. ಆಮೇಲೆ ಏನು ಮಾಡೋದು, ನಾವು ಬಂದ್ರಿ. ಮತ್ತೆ ಇವ್ರ ಜೊತೆಲಿ ಇವಾಗ ಬಂದಿದ್ದೀನಿ. ನಾನು ನಮ್ಮಪ್ಪ ನಮ್ಮ ಅಣ್ಣ ಬಂದಿದ್ರಿ. ಎಲ್ಲರೂ ಬರೋಣ ಅಂತ ಪ್ಲ್ಯಾನ್ ಹಾಕಿದ್ರಿ. ಅವರು ನಮ್ದಾಯ್ತು, ಇವ್ರ ಟಿಕೆಟ್ ಆಗಿಲ್ಲ. ಮತ್ತೆ ಇವ್ರದ್ದು ಬುಕ್ ಆಗಿದ್ದ ತಕ್ಷಣ ನಾನು ಟ್ರೈ ಮಾಡಿದೆ, ನಂದಾಯ್ತು, ನಮ್ಮ ಅಣ್ಣದಾಗಿಲ್ಲ. ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ, ನೋಡೋಣ. ಇಲ್ಲಾಂದರೆ ಫ್ರೀ ಟಿಕೆಟ್.
ನೋಡ್ಗುರು 3 ತಿಂಗಳಿಂದ ಟಿಕೆಟ್ ಬುಕ್ ಮಾಡ್ಕೊಂಡಿದ್ನಲ್ಲ, ಆವಾಗಲೇ ನಮ್ಮ ಅತ್ತೆಯವರು ರೂಮನ್ನು ಬುಕ್ ಮಾಡಿಬಿಟ್ಟಿದ್ರು ಆನ್ಲೈನಲ್ಲೇ. ಸೊ ನಂದು ಒಂದೇ ಟಿಕೆಟ್ ಆಗಿರೋದ್ರಿಂದ ನನಗೆ ರೂಮ್ ಅಲಾಟ್ಮೆಂಟ್ ಇರೋದಿಲ್ಲ, ಆಪ್ಷನ್ ಬುಕ್ ಮಾಡೋಕ್ಕೆ. ಅವ್ರದ್ದು 2 ಟಿಕೆಟ್ ಇತ್ತು, ಅವ್ರ ಅವೈಲಬಿಲಿಟಿ ಇರೋದ್ರಿಂದ ಅವಾಗೇ ಬುಕ್ ಮಾಡಿದ್ದಾರೆ. ಇವಾಗ CRO ಆಫೀಸಲ್ಲಿ ARP ಕೌಂಟ್ರ್ ಹತ್ರ ಸ್ಕ್ಯಾನ್ ಮಾಡಿಸಿದ್ರಿ ಈ ಪೇಪರು. 15 ನಿಮಿಷಕ್ಕೆ ನಾವು ಮೆಸೇಜ್ ಬರುತ್ತೆ ಅಂತ ಹೇಳಿದ್ದಾರೆ. 15 ನಿಮಿಷಕ್ಕೆ ಮೆಸೇಜ್ ಬಂದಮೇಲೆ ರೂಮು ಡೀಟೇಲ್ಸು ಗೆಸ್ಟ್ ಹೌಸು ಅಂತ ಅಲ್ಲಿಗೆ ಹೋಗಿ ಇದು ನೋಡ್ಸಿದ್ರೆ ಕೊಡ್ತಾರೆ, ರೂಮ್ ಅಲಾಟ್ಮೆಂಟ್ ಮಾಡಿಬಿಟ್ಟು. ಯಾರ ಕಾಲದಾಗ ಅವರಂತೆ ಕರೀತವ್ರವ್ರನ್ನ. ಮತ್ತೆ ಇಲ್ಲೆಲ್ಲ ಹೋದ್ರು, ವೆಯ್ಟ್ ಮಾಡ್ತಾ ಇದ್ದೀನಿ. ಕಾರಿಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ದರ್ಶನಕ್ಕೆ ಹೋಗೋಣ ಬನ್ನಿ. ದರ್ಶನಕ್ಕೆ ನೋಡಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಇವಾಗ. ದರ್ಶನಕ್ಕೆ ಅಂದರೆ ಫಸ್ಟು ಎಲ್ಲಿಗೆ ಹೋಗಬೇಕು, ವರಹಾಲ ಸ್ವಾಮಿ ಹತ್ರ ಹೋಗಬೇಕು. ಸೊ ವರಹಾಲ ಸ್ವಾಮಿ ಹತ್ರ ಹೋಗ್ತಾ ಇದ್ದೀವಿ. ಅದು ಟೈಮಿಂಗ್ಸು ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ನಾನು ವರಹಾಲ ಸ್ವಾಮಿ ದರ್ಶನ ಮಾಡಿಕೊಂಡು ಆಚೆ ಅಂತೀವಿ. ಇವಾಗ 2:30 ಆಗೋಗಿದೆ. ಬನ್ನಿ ಹೋಗಿ ನೋಡೋಣ ವರಹಾಲ ಸ್ವಾಮಿ ಹತ್ರ. ನಾನು ಚಪ್ಪಲಿ ಬಿಚ್ಚಿಬಿಟ್ಟೆ. ಹೆಂಗಿದೆ ಕಾಸ್ಟ್ಯೂಮ್ ಎಂದಕ್ಕೆ? ನೋಡಿ ಇವಾಗ ಅಕ್ಕಿವಲ್ಲಿ ಹೋಗಬೇಕು, ಡಿಂಗ 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 ಅಂತ. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ಕಲ್ಯಾಣಿ ಇಲ್ಲೇ ಐತೆ ನೋಡಿ ಹೆಂಗೆ ಐತೆ. ಫಸ್ಟು ಅಲ್ಲಿಂದ ಬಿಡ್ತಾಯಿದ್ರು, ಇವಾಗ ಅಲ್ಲಿಗೆ ಹೋಗೋಕ್ಕೆ ಇಲ್ಲೇ ಕ್ಯೂಗಳು. ಶೀಟ್ ಇತ್ತು, ಅದ್ರ ಮೇಲೆ ಪೆಂಡಲ್ ಹಾಕ್ಬಿಟ್ಟವ್ರು. ಶೀಟ್ ಮೇಲೆ ಪೆಂಡಲ್ ಹಾಕ್ಬಿಟ್ಟವ್ರೆ. ಇವ್ರು ಯಾಕೆ ರಿಟರ್ನ್ ಬರ್ತವ್ರೆ ಏನೋ ಗೊತ್ತಿಲ್ಲ. ಬಟ್ಟು ಕ್ಯಾಲರೀಸ್ ಎಲ್ಲ ಆಗಿಬಿಡುತ್ತೆ. ಅದಕ್ಕೆ ಕ್ಯಾಲರೀಸ್ನ ಮತ್ತೆ ಬೇಕು ಅಂದರೆ ಹೋಗಲ್ಲಿ ತಿನ್ಕೊಂಡು ಬರಬೇಕು. ಬಟ್ ಇವಾಗ ತಿನ್ನೋಲ್ಲ, ಆಮೇಲೆ ಹೋಗ್ತೀವಿ. ಫಸ್ಟು ದರ್ಶನಕ್ಕೆ ಹೋಗ್ತೀವಿ, ವರಹಾಲ ಸ್ವಾಮಿ ದರ್ಶನಕ್ಕೆ. ಇವಾಗ ನೋಡಿ ಇಲ್ಲಿಂದ ಇವಾಗ ಅಲ್ಲಿಗೆ ಜಾಯ್ನ್ ಆಗ್ತೀವಿ. ಕ್ಯೂ ಅಟ್ ವರಹಾಲ ಸ್ವಾಮಿ ಟೆಂಪಲ್. ಗೋವಿಂದ 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 ಗೋವಿಂದ. ಇವಾಗ ತಾನೇ ದರ್ಶನ ಆಯಿತು ವರಹಾಲ ಸ್ವಾಮಿದು. ಗಾಡಿ ಎಷ್ಟು ಜನ ಆಗ್ಬಿಟ್ಟವ್ರು ಇವಾಗ. ಸೊ ಇವಾಗ ವರಹಾಲ ಸ್ವಾಮಿ ದರ್ಶನ ಆಯಿತು. ಇವಾಗ ನೆಕ್ಸ್ಟು ನಾವು ಹೋಗ್ತಾ ಇದ್ದೀವಿ ಶ್ರೀವಾರಿ ದರ್ಶನಕ್ಕೆ. ತಿಮ್ಮಪ್ಪನ ನೋಡೋಕ್ಕೆ, ಆ ತಿಮ್ಮಪ್ಪ ನಮ್ಮನ್ನ ನೋಡೋಕ್ಕೆ, ನಾವು ಆ ತಿಮ್ಮಪ್ಪನ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ನಾನು ಮಾತಾಡೋದು ಕೇಳಿಸ್ತಾ ಇದ್ದೀವಿ ಎಲ್ಲೋ ಗೊತ್ತಿಲ್ಲ, ಬಟ್ ಆದರೂ ಮಾತಾಡ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಹೋಗೋಣ. ಕಾರ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಹಾಕಿಸ್ಕೊಬೇಕು.
ಈ ಲೈನ್ ಅದಕ್ಕೆ ಅದು ಫ್ರೀ ಅದೆಲ್ಲ ಸುತ್ತ ಅದು ರಶ್ ಇದ್ರೆ ಇಲ್ಲಿ ಓಪನ್ ಮಾಡ್ತಾರೆ, ಇಲ್ಲಾಂದ್ರೆ ಹತ್ರನೇ ಬಿಟ್ಕೊಂತಾರೆ. ಜನ ಜಾಸ್ತಿ ಆಗೋದ್ರೆ ಹಿಂಗೆ ಸುತ್ತಿಸ್ಕೊಂಡು ಬರ್ತಾರೆ. ಲಾಸ್ಟ್ ಲೆಫ್ಟ್ ಅಲ್ಲೇ ಹಂಗಿಂದ ಹಿಂಗೆ ನಡ್ಕೊಂಡು ಬರೋದು. ಮತ್ತೆ ನೀವು ಅಲ್ಲಿಗೆ ಹೋಗ್ತೀರಾ, ಹಂಗೆ ಹೋಗ್ತೀರಾ, ಹಿಂಗೆ ಸ್ಟ್ರೈಟ್ ಹೋಗ್ಬಿಡಿ, ಇಲ್ಲ ಲೊಕೇಶನ್ ಹಾಕೊಂಬಿಡಿ. ಸಪ್ತಗಿರಿ ಅಂತ ಲೊಕೇಶನ್ ನೋಡಿ ಹಿಂಗೆ ಸಪ್ತಗಿರಿ ರೆಸ್ಟ್ ಹೌಸ್ ಅಂತ ಸ್ಟ್ರೈಟ್. ಎಲ್ಲಾದರೂ ಪಾರ್ಕಿಂಗ್ ಹಾಕೊಳ್ಳಿ, ಪರವಾಗಿಲ್ಲ. ಕಿಟಕಿಗಳು ಹಾಕೊಂಡು ಮಲ್ಕೋ, ಆಮೇಲೆ ಕಿಟಕಿ ತೆಗೆದ್ಬಿಟ್ಟು ನಿದ್ದೆ ಹೋಗ್ಬಿಟ್ರೆ. ನೋಡಿ ಇವಾಗ ಕಾರ್ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಸ್ಪೆಷಲ್ ಎಂಟ್ರಿ ದರ್ಶನ ಈಡಾತ దాని లోపల ನುಗ್ಗಲ್ಲ, ಒಳಗಡೆ ನುಗ್ಗಣ್ಣ ಬನ್ನಿ. ಕ್ಯೂ ಒಳಗಡೆ ಎಂಟ್ರಿ ಆಗಿದ್ದೀವಿ. ಇವಾಗ ಕ್ಯೂ ಒಳಗಡೆ ಎಂಟ್ರಿ ಆಗಿಬಿಟ್ಟು ಒಳಗಡೆ ಹೋಗ್ತಾ ಇದ್ದೀನಿ. ಸೊ ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಫೋನಲ್ಲಿ ಇಟ್ಬಿಡ್ಬೇಕಾಗುತ್ತದೆ. ನೋಡೋಣ ಬನ್ನಿ. ನಮ್ಮ ಗಾಡಿನ ಕಲಿಸ್ಬಿಟ್ಟೆ, ಇನ್ನು ರಿಲ್ಯಾಕ್ಸ್ ಆಗಕ್ಕೆ ಕೇಳಿದ್ದೀನಿ. ಅವನು ರಿಲ್ಯಾಕ್ಸ್ ಆಗಿಬಿಡ್ತಾನೆ. ಆಮೇಲೆ ಆಚೆ ಬಂದಮೇಲೆ ಫೋನ್ ಮಾಡ್ತೀನಿ, ಕೌಂಟ್ರಲ್ಲಿ ಎತ್ಕೊಂಡು. ಫೋನ್ ಮಾಡೋ ನೆಸೆಸಿಟಿನೂ ಇಲ್ಲ. ಇನ್ನೊಂದು 10 ಅಡ್ಜಸ್ಟ್ ಹಾಕ್ಬಿಟ್ರೆ ನಮ್ಮ ರೂಮೇ ಪದ್ಮಾವತಿನಲ್ಲಿರೋದು. ಪದ್ಮಾವತಿ ಅಲ್ಲ, ಸಪ್ತಗಿರಿ ರೆಸ್ಟ್ ಹೌಸಲ್ಲಿರೋದು. ಸೊ ಆರಾಮಾಗಿ ಹೋಗಬಹುದು. ನೋಡಿ ಬಾಬಾ, ಇಲ್ಲಿ ಕೂತಿದ್ದೀವಿ, ಎಲ್ಲರೂ ಕೂತಿದ್ದಾರೆ. ವೇಟಿಂಗ್ ತುಂಬ ದೊಡ್ಡ ಜನ ಇದೆ. ಗೋವಿಂದ ಗೋವಿಂದ ಅನ್ಕೃಷ್ಣ ಚಾಲೆಂಜ್. ಗೋವಿಂದ 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 ಗೋವಿಂದ. ನೋಡಿ ಇಲ್ಲಿದೆ ಬಿಲ್ಡಿಂಗು. ಇವಾಗ ಒಳಗಡೆ ಹೋಗ್ಬಿಟ್ಟು ಇನ್ನು ಅಲ್ಲಿ ಸ್ಕ್ಯಾನಿಂಗ್ ಎಲ್ಲ ಮಾಡಬೇಕು. ಇಷ್ಟೊತ್ತು ಲಾಕ್ ಹಾಕೋರೆ. ಮೋಸ್ಟ್ಲಿ ಬಿಲ್ಡಿಂಗ್ ಒಳಗಡೆ ಫುಲ್ಲಾಗಿ ಹೋಗ್ಬಿಟ್ಟಿದೆ ಅಂತ ಇಲ್ಲೇ ನಿಲ್ಲಿಸೋರೆ. ಸ್ಕ್ಯಾನಿಂಗ್ ಮಾಡಿಬಿಟ್ಟು ಇವಾಗ ನಮಗೆ ಬಿಡ್ತಾರೆ. ಇನ್ನೂ ಸ್ವಲ್ಪ ಹೊತ್ತಿಗೆ ಮತ್ತೆ ನಿಲ್ಲಿಸ್ತಾರೆ. ಅಷ್ಟೇ ಬಂದುಬಿಡ್ತು, ಅಲ್ಲಿದೈತೆ ನೋಡಿ. ಇನ್ನು ಒಳಗಡೆ ಹೋಗ್ತೀವಿ. ಒಳಗಡೆ ಹೋಗ್ಬಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ಟು ಇಕ್ಬಿಡ್ತೀನಿ. ನೋಡೋಣ ಎಷ್ಟಾದ್ರೂ ಆಚೆ ಬರ್ತೀವೋ. ಇವಾಗ 4:15 ನೋಡೋಣ. ఆనాడే నేత్రదర్శనం. ధన్యోస్మి ధన్యోస్మి. జగచ్చక్షుడైన స్వామివారి నేత్రదర్శనం. ఆహా, ఆ తల్లని ನೋಡ್ಕರು ಕೊಂಡ್ರಲ್ಲಿ ಫೋನ್ ತಗೊಂಡು ಮತ್ತೆ ಆ್ಯಸ್ ಯೂಶಲ್ಲು ಈಗ ನಮಗೆ ಬಂದಿದ್ದೀನಿ ಅಂದ್ರೇ ಅರ್ಥ ಮಾಡ್ಕೊಬೇಕು. ನೀವು ಹೊಸಬರು ಯಾರಾದರೂ ಇದ್ದರೆ ಅವ್ರಿಗೆ ಇನ್ಫಾರ್ಮೇಷನ್ ಕೊಡಲಿ ಅಂತ. ಸೊ ನಾನು ಅಲ್ಲಿ ಕಟ್ಟಾಯಿತು, ಕೌಂಟ್ರಲ್ಲಿ ಫೋನ್ ಇಕ್ಕೋಗ. ಮತ್ತು ಇವಾಗ ಇಲ್ಲಿ ತೊಗೊಂಡೆ. ಇದೆಲ್ಲಿ ಬರುತ್ತೆ ಅಂದರೆ ಕರೆಕ್ಟಾಗೆ ನೋಡಿ, ಈ ಬಿಲ್ಡಿಂಗು ಆ ಕಡೆ ಹಿಂಗೆ ಸ್ಟ್ರೈಟು ಅಲ್ಲಿ ಗೋಪುರ ಇರುತ್ತೆ, ಹಂಗೆ ಸ್ಟ್ರೈಟ್ ಬರಬೇಕು. ಅಪ್ಪತ್ಕೊಂಡು ಆ ಕರ್ಪೂರ ಎಲ್ಲ ಇರುತ್ತಲ್ಲ, ಗೋಪುರ ಎದುರುಗಡೆ ಆಪೋಸಿಟೆಲ್ಲ ಬಂದರೆ ನಿಮಗೆ ಫೋನ್ ಕೌಂಟ್ರು, ಲಗೇಜ್ ಕೌಂಟ್ರು ಎಲ್ಲ ಸಿಗುತ್ತೆ. ಆ ಟೋಕನಲ್ಲಿ ಹಾಕಿರ್ತಾರೆ ನಂಬರು, ಅಲ್ಲಿ ಹೋಗಿ ಕೊಡಿ, ನಿಮಗೆ ಸಿಗುತ್ತೆ. ಇವಾಗ ಪಾಯಿಂಟಿಗೆ ಬರೋಣ. ಪಾಯಿಂಟ್ ಏನು ಅಂದರೆ ದರ್ಶನ ಎಷ್ಟೊತ್ತಿಗಾಯಿತು ಅಂತ. ದರ್ಶನ ಎಷ್ಟೊತ್ತಾಯಿತು ಅಂದರೆ ನಾವು ಹೋಗಿದ್ದು 3:30.
ಅಲ್ಲಿ ಮೊಬೈಲ್ ಕೊಡುವಾಗ ಆಗೋಗಿತ್ತು 4:30 ಆಗಿತ್ತು ಅನ್ಕೊತೀನಿ. ಅಲ್ಲಿಂದ ಲೆಕ್ಕ ಹಾಕ್ಕೊಂಡ್ರು ನಾವು ಅಲ್ಲಿಗೆ ಕರೆಕ್ಟಾಗಿ ಗರ್ಭಗುಡಿ ಹತ್ರ ಹೋಗೋಷ್ಟರಲ್ಲಿ ನೋಡಿ, ಗರ್ಭಗುಡಿ ಹತ್ರ ಹೋಗೋಷ್ಟರಲ್ಲಿ ಎಷ್ಟಾಗೋಯ್ತು ಅಂದರೆ ಕರೆಕ್ಟಾಗಿ 8 ಗಂಟೆ. ಏನಕ್ಕೆ ಅಂದರೆ ಗಂಟನದ ಆಗುತ್ತೆ, ಆವಾಗ ನಿಲ್ಲಿಸ್ಬಿಡ್ತಾರೆ. ನಿನ್ನೆ ನಾವು ಹೋಗ್ಬೇಕಿತ್ತು, ಗಂಟನದ ಸ್ಟಾರ್ಟ್ ಆಗ್ತಾಯಿತ್ತು. ಅಲ್ಲಿ ಗಂಟ ಅಲ್ಲಿ ಇಕ್ಕಿದ್ರು ಇದರಲ್ಲಿ ಕಂಪಾರ್ಟ್ಮೆಂಟಲ್ಲಿ. ಸೊ ಇವಾಗ ನಮ್ದು ಇದೊಂದು ಕತೆ ಅಂದರೆ, ನಮ್ಮ ಪಕ್ಕದಲ್ಲೇ ಬಂದವ್ರೆ, ಅವ್ರೂ 7:30 ಎಂಟ್ರಿ ಆಗೋರೆ. ಇವಾಗ ನಮ್ಮ ಜೊತೆ ಆಚೆ ಬಂದುಬಿಟ್ಟು ದರ್ಶನ ಮಾಡಿಕೊಂಡು 7 ಗಂಟೆಗೆ ಎಂಟ್ರಿ ಆಗಿ 8:30 ಆಚೆ ಬಂದವ್ರು ಗುರು ಬಂದು ಲಾಡು ತಗೊತವ್ರೆ. ನಮ್ಮನ್ನು ನೋಡಿ ನಗ್ತವ್ರು ಗುರು, ಯಾರ ನಾಡ್ತೀನಿ ಅನ್ಸಿ ಇಬ್ಬರು ಅಂಕಲ್ ಆಂಟಿ. ನಾನು ಶಾಕ್ ಆಗೋಯ್ತು. ಫೋನ್ ಇದ್ದಿಲ್ಲ, ಲಾಡು ಕೌಂಟ್ರಲ್ಲಿ ಇಲ್ಲ ಅಂದರೆ ಅಲ್ಲೇ ನೋಡಿಸ್ತಾ ಇದ್ದೆ. ಇವಾಗ ಇಲ್ಲೇ ನೋಡ್ಸೋಕೆ ಬಂದಿದ್ದೀನಿ ನೋಡಿ. ಹೆಂಗರು ಲೈಟೆಲ್ಲ ಆಗಿಬಿಟ್ಟವ್ರೇ. ಈ ಆಂಜನೇಯ ಬಂದ್ಬಿಟ್ಟು ಬೇಡಿ ಆಂಜನೇಯ ಸ್ವಾಮಿ, ಎಲ್ಲ ಕೈ ಮುಕ್ಕಳಿ. ಲಾಡು ತಗೊಂಡು ಇವಾಗ ನೋಡಿ ನಾನು ಎಲ್ಲಿದ್ದೀನಿ, ಏನಕ್ಕೆ ಬಂದಿದ್ದೀನಿ, ಏನು ಹೇಳೋದು ಬೇಡ, ನೋಡ್ಸಿದ್ರೆ ಎಲ್ಲ ನೀವೇ ಅರ್ಥ ಮಾಡ್ಕೊಂಬಿಡ್ತೀರ. ಅಷ್ಟು ಟ್ಯಾಲೆಂಟ್ ಇದೆ ನಿಮಗೆ. ಇವಾಗ ಕ್ಲೋಸ್ ಆಗಿಬಿಡುತ್ತೆ. ಆ್ಯಕ್ಚುಲಿ 10 ಗಂಟೆ ಆಯಿತು, 10:30ಗೆ ಕ್ಲೋಸು. ಮತ್ತೆ 4 ಗಂಟೆ ವೆಯ್ಟ್ ಮಾಡೋಕ್ಕಾಗಲ್ಲ. ಸೊ ನೋಡೋಣ. ಟೈಮು 10:30 ಅಂದ್ಕೊಂಡೆ, ಆದರೆ ಅಲ್ಲಿರೋದು ನೋಡಿ ಟೈಮ್ ಮಧ್ಯಾಹ್ನ ಟೈಮ್ ಬ್ರೇಕು. ಇವಾಗ ನೋಡಿ ಡಿನ್ನರ್ ಟೈಮ್ 11 ಗಂಟೆ ಗಂಟ ಇದೆ. ಸೊ ನೋ ಟೆನ್ಷನ್, ನೋ ಹರಿ, ಲೆಟ್ಸ್ ಎಂಜಾಯ್ ದ ಡಿನ್ನರ್ ಅಟ್ ಶ್ರೀವಾರಿ ಅನ್ನಪ್ರಸಾದ ಕೇಂದ್ರ ಇಂಕಾಂಬ. ನೋಡಿದ್ರು ಇವಾಗ ರೂಮ್ ಹತ್ರ ಬಂದಿದ್ದೀನಿ. ಸೊ ಇವಾಗ ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಮತ್ತೆ ಅಲ್ಲಿಗೆ ಹೋಗಬೇಕು. ಮತ್ತು ಇವಾಗ ಅಲ್ಲಿಗೆ ಹೋಗಿ ಫುಲ್ ರೌಂಡ್ಸ್ ಹೊಡೆಯೋಣ. ಸೊ ಇವಾಗ ಏನು ನಿದ್ದೆ ಮಾಡೋಕ್ಕೆ ಬಂದಿದ್ದೀವಿ ನಾವು. ನಿದ್ದೆ ಮಾಡೋಣ ಆಮೇಲೆ. ಇವಾಗ ನಾವು ಫುಲ್ಲು ರೌಂಡ್ಸ್ ಹೊಡಿಬೇಕು. ಇನ್ನು 12 ಗಂಟೆನೂ ಆಗಿಲ್ಲ, ಒಂದು 11 o'clock ಆಗಿದೆ ಅಷ್ಟೇ. ಸೊ ಫುಲ್ಲು ರೌಂಡ್ಸ್ ಹೊಡ್ಕೊಳ್ಳೋಣ, ನಿಮ್ಗೆ ನೋಡಿಸ್ತೀನಿ, ನೀವು ನೋಡ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ರೆಡಿ ಆಗಿಬಿಟ್ಟು ಬರ್ತೀನಿ, ಸ್ವಲ್ಪ ಫ್ರೆಶ್ ಆಗಿ ಇರಿ. ನೋಡಿ ಇವಾಗ ರೌಂಡ್ಸ್ ಹೊಡೆಯೋಕ್ಕೆ ಬಂದಿದ್ದೀವಿ. ರೌಂಡ್ಸ್ ಹೊಡ್ಕೊಂಡು ಹೋಗೋಣ ಬನ್ನಿ ರೌಂಡ್ಸ್. ಸೊ ಇವಾಗ ಏನಿಲ್ಲ, ನೈಟು ಫುಲ್ಲು ತಿರುಮಲ ಬೆಟ್ಟದ ಮೇಲೆ ರೌಂಡ್ಸ್ ಹೊಡಿತೀವಿ. ಆಮೇಲೆ ಹಂಗೆ ಶಾಪಿಂಗು, ವಿಂಡೋ ಶಾಪಿಂಗ್ ಮಾಡ್ತೀವಿ.
ಏನಾದರೂ ಇಷ್ಟ ಆದರೆ ಹತ್ತಿ ತಗೊಂಡು ಕಾರಲ್ಲಿ ಹೋಗಿ ಹಾಕ್ತೀವಿ, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಇವಾಗ ಅಲ್ಲಿ ದೇವಸ್ಥಾನದ ಹತ್ರ ಹೋಗೋಣ ಬನ್ನಿ. ನೋಡಿ ಎಷ್ಟೊಂದು ಜನ ಬಂದು ಇಲ್ಲಿ ರೂಮ್ಗಳು ಬುಕ್ ಮಾಡೋಕ್ಕೆ ಆಗ್ದಿರ ಆದ್ರೂ ಇಲ್ಲಿ ಇದು ಹೋಗ್ತಾರೆ, ಬೆಡ್ಶೀಟ್ ಎತ್ಕೊಂಬಂದು ಮಲ್ಕೊಂಡು ಹಾಸ್ಕೊತಾರೆ. ಇವ್ರು ನೋಡಿ ಲಗೇಜ್ ಅಂದರೆ ರೂಮ್ಗಳ್ದು ಕನ್ಫರ್ಮೇಷನು ಆನ್ಲೈನಲ್ಲಿ ಆಗಿದ್ದರೆ ಪ್ರಾಬ್ಲಮ್ ಇಲ್ಲ, ಆಗಿಲ್ಲ ಅಂದ್ರೆ ಇದೆಲ್ಲ ಪ್ರಾಬ್ಲಮ್. ಸೊ ಒಂದು ರೌಂಡ್ ಹಾಕೋಣ ಅಂತ ಬಂದಿದ್ದೀವಿ. ಇವಾಗ ಹಿಂಗೆ ರೌಂಡ್ ಹಾಕ್ಕೊಂಡು ಇವಾಗ ಹಿಂಗೆ ರೌಂಡ್ ಹಾಕ್ಕೊಂಡು ಇಲ್ಲೇ ನೋಡಿಸ್ಕೊಂಡು ಇರ್ತೀವಿ. ಬನ್ನಿ ಬನ್ನಿ. ನೋಡಗರು ಟೈಮ್ ಇವಾಗ 12 ಗಂಟೆಗೆ 16 ನಿಮಿಷ ಇದೆ. ಆದ್ರೂ ಜನಕ್ಕೆ ಮಾತ್ರ ಏನು ಕಮ್ಮಿ ಇಲ್ಲ ಇಷ್ಟೊತ್ತಲ್ಲಿ. ಇವಾಗೆ ಅಲ್ಲ, ಯಾವಾಗಲೂ ಅಷ್ಟೇ, 2 ಗಂಟೆ ಆದರೂ 3 ಗಂಟೆ ಆದರೂ ಇಲ್ಲಿ ಯಾವಾಗಲೂ ವಾತಾವರಣ ಹಿಂಗೆ ಇರ್ತದೆ. ಸೊ ಇವಾಗ ನೋಡ್ಕೊಳ್ಳಿ, ನಿಮಗೆ ನೋಡ್ಸೋಕ್ಕೋಸ್ಕರ ಹಂಗೆ ಒಂದು ರೌಂಡ್ಸ್ ಹಾಕೋಣ. ನೋಡಿ 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 ಪಿಂಕಲ್ಲಿ ಬರ್ತಾ ಇದೆ ಗುರು. ಆ ಲೈಟ್ ಎಫೆಕ್ಟು ಪೇಂಟ್ ಎಫೆಕ್ಟು ಗೊತ್ತಿಲ್ಲ, ಪಿಂಕಲ್ಲಿ ಬರುತ್ತೆ. ನೋಡುಗರು ಇವರಿಗೆಲ್ಲ ರೂಮ್ ಇಲ್ಲ ಅಂತ ಎಲ್ಲಿ ಮಲಗಿದ್ದಾರೆ. ನಮ್ಮ ರೂಮ್ ಇದ್ರು ಮಲಗ್ತೀರ, ನಾವು ಇಲ್ಲಿ ತುಪ್ತಾ ಇದ್ದೀವಿ. ಏನು ಹೇಳೋದು ನಮ್ಮಂಥವ್ರಿಗೆ? ಯಾರು ಏನು ಹೇಳ್ತಾರೆ, ಯಾರು ಏನು ಹೇಳಿದ್ರು ನಾವೇನು ಕೇಳ್ತೀವಿ? ಅಷ್ಟೇ ಜೀವನ, ಇಷ್ಟೇ ಗುರು. ಇಲ್ದಿರೋದೊಂದು ಜೀವನ, ಇರೋದೊಂದು ಜೀವನ, ಉಪಯೋಗ ಮಾಡ್ಕೊಳ್ಳಲ್ಲ ಅಷ್ಟೇ. ಇವಾಗ ನಾವು ರೂಮ್ಗೆ ಹೋಗಿ ಮಲ್ಕೊಬೋದಾಗಿತ್ತು ಈ ಚಳಿಯಲ್ಲಿ. ಇವ್ರ ಪಾಪ ನೋಡಿ ಚಳಿ ಬೇರೆ ಇದೆ, ಇಲ್ಲಿ ಒಂದು ಮಲಗಿದ್ದಾರೆ. ಏನು ಮಾಡೋದು ನೋಡಿ, ನೋಡಿದ್ರೆ ಬೇಜಾರಾಗ್ತಾಯಿದೆ. ನಮಗೆ ರೂಮ್ ಇದೆ, ಅಷ್ಟು ಚೆನ್ನಾಗಿರೋ ರೂಮ್ ಸಿಕ್ಕಿದೆ, ನಾವು ಮಲಗ್ದಿರಾ ಇಲ್ಲ ಬಂದು ತಿರ್ಗ್ಲಾಡ್ಕೊಂಡು ಇದ್ದೀವಿ. ಅಲ್ಲಿ ನೋಡಿ ಕ್ಯೂಗಳಲ್ಲಿ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ದರ್ಶನಕ್ಕೆ ಇಷ್ಟು ಹೊತ್ತು ನಾವು ಹೋಗ್ತಾಯಿದ್ರಿ, ಇವಾಗ ಇವ್ರು ಹೋಗ್ತವ್ರೆ ದರ್ಶನಕ್ಕೆ. ಇವರೆಲ್ಲ ಜೀನ್ಸ್ ಪ್ಯಾಂಟ್ ಹಾಕೋರೆ, ಮಿಕ್ಸ್ ಆಗಿಬಿಟ್ಟವ್ರೆ. ಫ್ರೀ ದರ್ಶನ 300 ಎಲ್ಲ ಇಲ್ಲಿ. ಗೋವಿಂದ.
ನಾನು ಶಾರ್ಟ್ಸ್ ಹಾಕ್ಕೊಂಡು ಪುಲೋರ್ ಹಾಕ್ಕೊಂಬಂದೆ. ನೋಡಿ ರಂಗೋಲಿ ಇಲ್ಲೆಲ್ಲ ತುಂಬ ತಣ್ಣಗಿದೆ ಗುರು. ಇದೆ ಪರವಾಗಿಲ್ಲ, ಅಂದರೆ ಅದು ಬೆಳಿಗ್ಗೆ ಹೊತ್ತು ಬಿಸಿಲಿಗೆ ಓಕೆ. ಇವಾಗ ಇದೆ ಸ್ವಲ್ಪ ಹೆಚ್ಚಿಗಿದೆ ಓಕೆ. ಇಲ್ಲಿ ಸ್ವಲ್ಪ ಜಪ ಮಾಡೋಣ ಸ್ವಲ್ಪ ಹೊತ್ತು, ಆಮೇಲೆ ರೌಂಡ್ಸ್ ಹೊಡೆಯೋಣ. ತುಂಬ ಚೆನ್ನಾಗಿದೆ ಇಲ್ಲಿ ಪೀಸಾಗೆ. ಯಾವಾಗಲೂ ಆ ಕಡೆ ಕುತ್ಕೊತಾ ಇದ್ರಿ, ಇವಾಗ ಈ ಕಡೆ ಕುತ್ಕೊಂಡಿದ್ದೀವಿ. ನೈಟ್ ಆಗಿರೋದ್ರಿಂದ ಸ್ವಲ್ಪ ಪೀಸ್ ಇದೆ. ಇದು ಜನಗಳು ನಡ್ಕೊಂಡು ಇಷ್ಟು ಜನ ಇದ್ದಾರೆ ಇಲ್ಲಿ. ಒಬ್ಬೊಬ್ಬರ ತಲೆಯಲ್ಲಿ ಒಂದೊಂದು ಓಡ್ತಾ ಇರುತ್ತೆ, ಆದರೆ ಎಲ್ಲ ಹೊಂದಿರೋದು ಆ ತಲೆಗೆ ಆಲೋಚನೆ ಕೊಟ್ಟಿರೋ ಆ ಭಗವಂತನ ನೋಡೋಕ್ಕೆ. ನೋಡಿ ಕೆಲವರು ಪಂಚೆ ಕಟ್ಕೊಂಡವರು, ಇವರೆಲ್ಲ ಅಲ್ಲಿ ಚಳಿನಲ್ಲಿ ಮುಳುಗ್ಬಿಟ್ಟು ಬರ್ತಾ ಇರೋದು. ಚಳಿನಲ್ಲಿ ಮುಳುಗ್ಬಿಟ್ಟು ಕೆಲವರು ಅಂಗ ಪ್ರದಕ್ಷಿಣೆ ಮಾಡ್ತಾರೆ, ಅಂದರೆ ಉರುಳು ಸೇವೆ ಅದನ್ನು ಬುಕ್ ಮಾಡ್ಕೊತಾರೆ. ಆಮೇಲೆ ಮಾಡಿಕೊಂಡು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ ನೈಟು. ನಾವೇ ಅನ್ಕೊಂತೀವಿ, ಒಬ್ಬೊಬ್ಬರದ್ದು ಒಂದೊಂದು ಕತೆ. ಇಲ್ಲಿ ನೋಡಿದ್ರ ಎಲ್ಲ ಅದೇ, ಇವರೆಲ್ಲ ಬುಕ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಟೋಕನ್ ನೋಡಿಸ್ಕೊಂಡು ಕೈಯಲ್ಲಿ ಇಟ್ಕೊಂಡವ್ರು ನೋಡಿ ಎಲ್ಲ. अंग प्रदक्षिण पायाल మీరు अंग प्रदक्षिणೆಗೆ ಹೋಗೋರು. ಅಂಗ ಪ್ರದಕ್ಷಿಣೆ చేసేవాళ్ళ ಚಳಿ ಜಾಸ್ತಿ ಆಗೋಯ್ತು. ಅವ್ರು ಅಂಗ ಪ್ರದಕ್ಷಿಣೆ ಹೆಂಗರೋ ಮಾಡ್ತಾರೆ, ಆ ಭಗವಂತಗೆ ಗೊತ್ತಾಗಬೇಕು. ನಾನು ಇವಾಗ ಚಳಿ ನಡುಕ್ತಾ ಇದ್ದೀನಿ, ರೂಮ್ ಹೊಟ್ಟೋಗ್ತಾ ಇದ್ದೀನಿ. ಏನು ಗುರು ಚಳಿ, ಓಹೋ ಗುರು. ಬೆಳಗ್ಗೆ ಬರ್ತೀನಿ, ನಾನು ಬೆಳಗ್ಗೆ ಬರ್ತೀನಿ. ಫಾಗ್ ಇರ್ಬೋದು ಮೋಸ್ಟ್ಲಿ, ಬೆಳಗ್ಗೆ ಫಾಗ್ ಬರುತ್ತೇನೋ ಇಲ್ಲಿ. ನಾನು ಬೆಳಗ್ಗೆ ಬರ್ತೀನಿ, ಚೆನ್ನಾಗಿರುತ್ತೆ ನೋಡಿ. ಅನೌನ್ಸ್ಮೆಂಟ್ ಮಾಡೋದಿಲ್ಲ, ಅವತ್ತು ಮಾಡಿದ್ದು ನಾನು. ಯಾರಾದರೂ ಕಲ್ದಾದರೆ ದೇವಸ್ಥಾನ ಅಲ್ಲಿದೆ, ಅದ್ರ ಆಪೋಸಿಟ್ ಬರ್ಬೇಕು ನಾವಿಲ್ಲಿ. ನೋಡಿ ಇವರು ಅನೌನ್ಸ್ಮೆಂಟ್ ಮಾಡಿಬಿಟ್ಟು ಕಾಯ್ತವ್ರೆ. ನಾನು ಒಂದಿನ ಕಾದಿದ್ದೆ ಹಂಗೆ, ಬಟ್ ಅವ್ರು ಬಂದೇ ಇಲ್ಲ. ಆಮೇಲೆ ಅಲ್ಲೇ ಅವರ ಸಿಕ್ಕು ಫೋನ್ ಮಾಡಿದ್ರು, ಬಟ್ ಅದು ಕೇಳಿಸ್ಕೊಂಡಿಲ್ಲ ಅವರು. ಬ್ಯುಸಿನಲ್ಲಿ ಇದ್ದರು ಅವರು ಆರಾಮಾಗಿ. ನಾನೇ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಹುಡುಕ್ತಾ ಇದ್ದೆ. ಅವ್ರ ಲಬ್ದಲ್ಲಿ ಅವರಿದ್ರು. ಆವಾಗಲೇ ನಾವಿಬ್ಬರು ಚಪ್ಪಲಿನ ಇಲ್ಲಿ ಬಿಟ್ಬಿಟ್ಟು ಹೋದ್ರಿ. ಚಪ್ಪಲಿ ಹಾಕ್ಕೊಂಬರ್ಬೇಕು. ಹಾಡುಗಳು ನೋಡಿ ಎಷ್ಟು ಚೆನ್ನಾಗಿ ಆಡ್ತಾವೆ. ಗೋವಿಂದ
ಎಷ್ಟು ಚೆನ್ನಾಗಿ ಆಡ್ತಾ ಇದ್ರಲ್ಲ ಗುರು, ಚೆನ್ನಾಗಿ ಆಡ್ತಾಯಿದ್ರು, ತುಂಬ ಚೆನ್ನಾಗಿ ಖುಷಿ ಆಯಿತು. ನಮ್ಮ ಅತ್ತೆ ಏನೋ ದೋಸೆ ತಿನ್ನೋಕೆ ಹೋಗ್ತವ್ರ, ನೋಡೋಕೆ ಹೋಗ್ತಾರೋ ಗೊತ್ತಿಲ್ಲ. ನೋಡುಗರು ವೆಂಕಟರಮಣ ಸ್ವಾಮಿ ಫೋಟೋಗಳು. ನನಗಿದ್ರಲ್ಲಿ ಯಾವ್ದು ಇಷ್ಟ ಆಯಿತು ಅಂದರೆ ಎರಡಿದೆ. ಎರಡಲ್ಲ, ತುಂಬ ಇದೆ ಗುರು, ಒಂದಲ್ಲ. ಇದೊಂದು ಅಷ್ಟಲಕ್ಷ್ಮಿಗಳು, ಇದು ಆಮೇಲೆ ಇದು ನಮ್ಮ ಮನೇಲಿರೋದು ಇಂಥದ್ದೇ, ಸ್ವಲ್ಪ ಚೇಂಜಸ್ ಇದೆ. ಅಲ್ಲಿ ಇನ್ನೊಂದು ನೋಡಿದೆ, ಅದು ಇಲ್ಲಿಲ್ಲ, ಅದನ್ನು ಚೆನ್ನಾಗಿದೆ. ಇದೆಲ್ಲ ಚಿಕ್ಕ ಚಿಕ್ಕ ಆಫೀಸ್ಗಳಲ್ಲಿ ಕಳಕ್ಕೆ ಚೆನ್ನಾಗಿರುತ್ತೆ. ಇದು ಸೂಪರ್ ಆಗಿದೆ, ಬಟ್ ಚಿಕ್ಕದು, ಇದೇ ಥರ ದೊಡ್ಡದು. ಅದು ಲೈವಲ್ಲಿ ನೋಡಿದ್ರೆ ನಿಮಗೆ ಡೈರೆಕ್ಟ್ ವಿಗ್ರಹ ನಿಂತಂಗೆ ಇದೆ. ಊರ್ಕೆ ಅಣ್ಣ ಫೋಟೋ ತೆಗೆಸ್ಕೊಂಡು ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಗುರು. ಇಲ್ಲಿ ಇದನ್ನು ಚೆನ್ನಾಗಿದೆ. ನಾನು ಪ್ರಮೋಟ್ ಮಾಡ್ತಾ ಇದ್ದೀನಿ ಅಂತ ಏನೂ ಅಂದ್ಕೊಬೇಡಿ, ನೀವು ಅಂದ್ಕೊಂಡ್ರೆ ನನಗೆ ಬೇಜಾರಿಲ್ಲ. ಬಟ್ ನನಗೆ ಇಷ್ಟ ಆಯಿತು, ನಾನು ನೋಡಿಸಿದೆ. ಈ ಲೈವಲ್ಲೇ ಹಿಂಗೆ ಕಾಣಿಸ್ತಾ ಇದೆ ಅಂದರೆ ನೀವು ತುಂಬ ಚೆನ್ನಾಗಿದೆ. ಇಷ್ಟು ನಮ್ಮೂರಲ್ಲೂ ಸಿಗುತ್ತೆ. ಇವರೆಲ್ಲರೂ ಇಲ್ಲವರ ನಮ್ಮ ಲಾಸ್ಟ್ ಟೈಮು ನಾನು ನಮ್ಮಣ್ಣ ನಮ್ಮ ಡ್ಯಾಡಿ ನ್ಯಾನೋ ಕಾರಲ್ಲಿ, ನಮ್ಮ ನ್ಯಾನೋನಲ್ಲಿ ತಿರುಪತಿ ಯಾತ್ರೆ ಅಂತ ವಿಡಿಯೋ ಹಾಕಿದ್ದೆ. ನವಂಬರಲ್ಲಿ ಬಂದಾಗ, ಡಿಸೆಂಬರಲ್ಲಿ ಹಾಕಿದ್ದೆ ಮೋಸ್ಟ್ಲಿ. ಆವಾಗ ಏನಾಯಿತು, ನಾನು ದರ್ಶನಕ್ಕೆ ಹೋಗಿದ್ದೆ. ಇವ್ರು ದರ್ಶನ ಮುಗಿಸ್ಕೊಂಬಂದು, ನಾನು ಹೇಳಿಲ್ಲ ಅದರಲ್ಲಿ, ಫೋಟೋ ತೊಗೊಂಬಂದು ದೊಡ್ಡದು, ಎಷ್ಟು ದೊಡ್ಡದು ಅಂದರೆ ನಮ್ಮ ಮನೇಲಿ ಐತೆ. ಅದು ಒಂದು 3 ಅಡಿ ಇರುತ್ತೆ, ಅದು ಹೈಟು, ಅಷ್ಟು ದೊಡ್ಡದಿರುತ್ತೆ. ನಮ್ಮಪ್ಪ ತೊಗೊಂಬಂದು ಇಕ್ಬಿಟ್ಟವ್ರೆ ಕಾರಲ್ಲಿ, ಹಿಂದೆ ಸೀಟಲ್ಲಿ. ನನಗೆ ಗೊತ್ತಾಗಿಲ್ಲ ಏನು ಇವರು ಇಲ್ಲಿ ತೊಗೊಂಡವ್ರೆ ಅಂತ. 1 ಸೆಕೆಂಡಲ್ಲಿ ನಿಂತಿದ್ದೀನಿ, ತಿರುಪತಿ ತಿಮ್ಮಪ್ಪನ ನೋಡ್ದಂಗೆ ಇದೆ ಆ ಫೋಟೋಗಳಲ್ಲಿ. ಅಷ್ಟು ಚೆನ್ನಾಗಿ ಮಾಡಿಕ್ಕವ್ರೆ ಫೋಟೋ. ಆ ಲೈಟ್ಗಳು, ಆ ಡೆಕೋರೇಷನ್ಗಳು ನೋಡಿ ಹೆಂಗಿದೆ, ಮಸ್ತಾಗಿದೆ. ಲೆನ್ಸಿಗೆ ಚೆನ್ನಾಗಿ ಇದು ರಿಫ್ಲೆಕ್ಷನ್ ಆಗಲ್ಲ, ಬಟ್ ಅದು ಡೈರೆಕ್ಟ್ ನೋಡಿದ್ರೆ ಆ ತಿರುಪತಿ ತಿಮ್ಮಪ್ಪನ ನೋಡ್ದಂಗೆ ಇದೆ ಆ ಲೈಟ್ಗಳು ಹಾಕ್ಬಿಟ್ಟು. ಅಷ್ಟು ಚೆನ್ನಾಗಿದೆ ಫೋಟೋ. ಇವಾಗ ಅರ್ಥ ಆಗ್ತಾಯಿದೆ ನಮ್ಮಪ್ಪ ಏನು ಯೋಚನೆ ಮಾಡ್ದಿರಾ ತಗೊಂಬಿಟ್ಟು ಇಲ್ಲಿಂದ ಎತ್ಕೊಂಡೋಗಾಗಲೇ ಸ್ವಲ್ಪ ನಿಧಾನಕ್ಕೆ ಪ್ಯಾಕ್ ಮಾಡಿಸ್ಕೊಂಡು ಎತ್ಕೊಂಡೋಗಿದ್ದು. ಅಲ್ಲೇ ತೊಗೊಬೋದಾಗಿತ್ತು. ನೋಡಿದ ತಕ್ಷಣ ತೊಗೊಂಬಿಟ್ರು ಅಂದರೆ ಅವ್ರಿಗೆ ಇನ್ನೆಷ್ಟು ಇಷ್ಟ ಆಗಿರ್ಬೋದು. ನೋಡುಗರು, ಒಳಗಡೆ ಅಂತೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಇಲ್ಲಾದರೂ ನೋಡಿಸ್ತೀನಿ ನೋಡಿ ವಿಡಿಯೋ ಅಲ್ಲಿ. ಫಸ್ಟು ಪಾದ ನೋಡಿ, ಪಾದದಿಂದ ಹಂಗೆ ಮೇಲೆ ಬನ್ನಿ, ಆಶೀರ್ವಾದ ತಗೊಳ್ಳಿ, ಹಂಗೆ ಮೇಲೆ ಬನ್ನಿ. ಇಲ್ಲ ಫೋಟೋ ತಗೊಂತವ್ರೆ ನಿಂತ್ಕೊಂಡು. ನಾನು ಫಸ್ಟ್ ತಿರುಮಲ ವ್ಲಾಗ್ ಮಾಡಿದಾಗ ನಾವು ಇಲ್ಲಿ ನೋಡಿಸಿದ್ದೆ. ಅದಾದಮೇಲೆ ಅವತ್ತು ಇಲ್ಲಿ ನೋಡಿಸಿರಲ್ಲ, ಪಾಸಿಂಗಲ್ಲಿ ನೋಡಿಸಿರ್ತೀವಿ. ಫ್ರೀ ಬಸ್ ಫ್ರೀಯಾಗಿ ಹೋಗ್ತಾ ಇದೆ. ಬಸ್ ಹತ್ಕೊಂಡ್ರು ಫ್ರೀ ಬಸ್. ಮೇಲ್ಗಡೆ ಸುತ್ತಬೇಕಂದ್ರೆ ಫ್ರೀ ಬಸ್ಸಲ್ಲಿ ಹೋಗ್ಬೋದು, ಈ ಥರ ಬಸ್ಸಲ್ಲಿ. ಏನೋ ಮುಂಚೆ ಚೆನ್ನಾಗಿತ್ತು ಗುರು ಸಪ್ತಗಿರಿ. ಇವಾಗೇನು ಅಷ್ಟು ಹಳೇದಾಗ್ಬಿಟ್ಟಿದೆ, ರಿಪೇರಿಗಳು ಜಾಸ್ತಿ. ನಾವು ಸಪ್ತಗಿರಿ ಫೆಸಿಲಿಟೀಸ್ ಇದೆ ಸಪ್ತಗಿರಿ.